ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರು, ರೈತ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರ 82 ವಸಂತಗಳನ್ನು ಮುಗಿಸಿ 83ಕ್ಕೆ ಕಾಲಿಡ್ತಾ ಇದ್ದಾರೆ. ಅವರಿಗೆ ಇಡೀ ನಾಡಿನ ಜನತೆ ಶುಭಾಶಯಗಳನ್ನು ಕೋರಿದೆ. ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ನಿಜವಾದಂತ ಕರ್ನಾಟಕದಲ್ಲಿ ಇವತ್ತು ಜನಮೆಚ್ಚಿದ ನಾಯಕರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅವರು ಹಲವಾರು ಹೋರಾಟಗಳ ಮುಖಾಂತರ ಅಧಿಕಾರಕ್ಕೆ ಬಂದವರು. ಯಾತಕ್ಕಾಗಿ ಹೋರಾಟವನ್ನ ಮಾಡಿದ್ರು, ಆ ಅಧಿಕಾರದಾಗಿದ್ದಾಗ ಅವಕ್ಕೆಲ್ಲದಕ್ಕೂ ಕೂಡ ಕಾರ್ಯಕ್ರಮವನ್ನ ಕೊಟ್ಟು ಅತ್ಯಂತ ತಳಸ್ತರದ ಬಡವರಿಂದ ಹಿಡಿದು ಹೆಣ್ಣು ಮಕ್ಕಳಿಂದ ಹಿಡಿದು ಮಕ್ಕಳಿಗೆ, ರೈತರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಕೂಡ ಕಾರ್ಯಕ್ರಮವನ್ನ ಮಾಡಿದಂತ ಧೀಮಂತ ನಾಯಕ. ಜನ ಇವತ್ತು ಅವರನ್ನ ಬಯಸ್ತಾ ಇದ್ದಾರೆ, ಅವರ ಕಾರ್ಯಕ್ರಮಗಳನ್ನು ಬಯಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ದುರಾಡಳಿತಕ್ಕೆ ಉತ್ತರ ಕೊಡಬೇಕಾದ್ರೆ ನಾವೆಲ್ಲರೂ ಕೂಡ ಇವತ್ತು ಮತ್ತೊಮ್ಮೆ ಒಂದಾಗಿ ಒಕ್ಕಟ್ಟಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೊಮ್ಮೆ ಜನಪರವಾಗಿರುವಂತಹ ಭಾರತೀಯ ಜನತಾ ಪಕ್ಷದ ಆಡಳಿತವನ್ನ, ನರೇಂದ್ರ ಮೋದಿಯವರ ನೇತೃತ್ವದ ಆಡಳಿತವನ್ನ ತರ ಮುಖಾಂತರ ನಿಜವಾಗ್ಲೂ ಯಡಿಯೂರಪ್ಪನವರ ಕನಸನ್ನ ನೆನಸು ಮಾಡೋ ಸಲುವಾಗಿ ನಾವು ಹಗಲಿರುಳು ಕೆಲಸ ಮಾಡುವಂತ ಒಂದು ಸಂಕಲ್ಪ ಮಾಡುವಂತ ದಿನವೂ ಕೂಡ ಇದೌದು ಅಂತ ನಾನು ಭಾವಿಸ್ತೇನೆ. ಅವರಿಗೆ ಶುಭ ಮುಖಾಂತರ ಇಡೀ ಕನ್ನಡ ನಾಡಿಗೆ ಶುಭ ಹಾರೈಸ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.